ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಜುಲೈ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಆರುದ್ರಾ ನಕ್ಷತ್ರ, ವ್ಯಾಘಟ ಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ಶನಿಯ ವಕ್ರ ಫಲದ ಬಗ್ಗೆ ಮಾತಾಡ್ತಿದ್ದೇನೆ. ಅದಕ್ಕೂ ಮೊದಲು ಕೆಲವು ನಕ್ಷತ್ರಗಳ ಜೊತೆ ಮದುವೆ ಮಾಡಬಾರದು. ಮಾಡಿದರೆ ಅದು ನರಕವೇ. ಏನು ಕಾಕತಾಳೀಯವೋ, ಏನು ಹಣೆ ಬರವೋ, ವಿಧಿಯೋ ದುರ್ವಿಧಿಯೋ ನಮ್ಮನ್ನ ಕರ್ಕೊಂಡು ಬಂದು ಲಾಕ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಯ. ಮೊದಲೇ ರೆಡಿ ಆಗಿರುತ್ತೆ. ನಮ್ಮ ತಂದೆ ಯಾರು, ನಮ್ಮ ಹುಟ್ಟು, ನಮ್ಮ ಸಾವು, ನಮ್ಮ ಮದುವೆ, ಈ ಮೂರನ್ನು ಬದಲಾಯಿಸಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಇಂಥ ಜಾಗದಲ್ಲೇ ಹುಟ್ಟಬೇಕು. ಇದು ನಮ್ಮ ಗತಿ. ಇದೇ ರೀತಿ ಸಾವು, ಇಷ್ಟೇ ಅವನಿಗೆ ಮರಣ, ಇಷ್ಟು ಸಮಯ ಅನ್ನತಕ್ಕಂಥದ್ದು ನಿರ್ಧಾರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಮೀರಿ ಒಂದಿಂಚು ನಿಮಗೆ ಗೊತ್ತಿದೆಯಾ ಮಕ್ಕಳು, ಪ್ರಕೃತಿಯ ಶಕ್ತಿ ಎಷ್ಟಿದೆ ಅಂದ್ರೆ, ನಾವು ಒಂದಡಿ ಹೆಚ್ಚು, ಒಂದು ಹಿಡಿ ಮಣ್ಣನ್ನ ಜಾಸ್ತಿ ಮಾಡಲಾರೆವು. ಭೂಮಿಯಲ್ಲಿ ಒಂದು ಹಿಡಿ ಮಣ್ಣನ್ನ ಹೆಚ್ಚು ಮಾಡಲಾರೆವು, ಒಂದು ಹಿಡಿ ಮಣ್ಣನ್ನ ಕಡಿಮೆ ಮಾಡಲಾರೆವು. ಆದರೂ ಈ ಮಣ್ಣು ನನ್ನದು, ಈ ಜಗತ್ತು ನನ್ನದು, ಈ ಅಧಿಕಾರ ನನ್ನದು. ಇಂಥದೊಂದು ನಾವು ಆಲೋಚನೆಯಲ್ಲಿ ಕೂತಿದ್ದೇವೆ. ಒಂದು ಹಿಡಿ ಮಣ್ಣು ನಾವು ಜಾಸ್ತಿ ಮಾಡಲಾರೆವು. ನಾನು ಜಾಸ್ತಿ ಸೃಷ್ಟಿ ಮಾಡಿದ್ದೇನೆ, ಇಲ್ಲ, ಕಡಿಮೆ ಮಾಡಲು ಆಗುವುದಿಲ್ಲ. ಯಾರು ನಾವು? ಎಷ್ಟರ ಒಂದು ಭಾವ ಲೆಕ್ಕ ಹಾಕೊಳ್ಳಿ. ಎಷ್ಟು ನಮ್ಮ ಶಕ್ತಿ ಆಗಲಿ. ಇಷ್ಟೇ. ಬೊಗಸೆಯಷ್ಟು ಬದುಕು, ಬೊಗಸೆಯಷ್ಟು ಜೀವನ. ಆದರೂ ಯಾರೋ ಮಾಡ್ಬಿಟ್ರು ಸರ್, ತಗಲಾಕ್ಬಿಟ್ರು ಸರ್, ಅದೆಲ್ಲಿಂದಲೋ ಬಂದ್ಲು ಸರ್, ಅದು ಯಾರೋ ಬಂದ ಸರ್, ಖಂಡಿತ ಇಲ್ಲ. ನಿಮ್ಮ ಕರ್ಮಕ್ಕೆ ತಕ್ಕಂತೆ, ಪುಣ್ಯಕ್ಕೆ ತಕ್ಕಂತೆಯೇ ಹೆಂಡತಿ ಮಕ್ಕಳು, ಪಾಪಕ್ಕೆ ತಕ್ಕಂತೆಯೇ ಗಂಡ ಮಕ್ಕಳು. ಅಯ್ಯೋ, ಇದು ಮಗು ಬೇಕಿತ್ತ. ನಮ್ಮ ಗುರುಗಳು ಮೊನ್ನೆ ಯಾವತ್ತೂ ನೋಡಿಲ್ಲ, ಕಣ್ಣಲ್ಲಿ ನೀರು ಹಾಕೊಂಡಿದ್ರು. ಏನೋ ಹೋಗೋ, ಮಗಳು ಮಗಳು ಅಂತ ಏನೋ ಮಮಕಾರ. ಎಷ್ಟು ಮಾಡಿದ್ರು ಲೋ ಇದ್ದಂಥದ್ದು ಏನೋ ಅವ್ರ ಕುಟುಂಬ ಜೀವನದಲ್ಲಿ. ಪುಣ್ಯಾತ್ಮ, ಅವ್ರ ವಾಕ್ಶುದ್ಧಿ ದೊಡ್ಡದು. ಸ್ವಲ್ಪ ಲೇಟ್ ಆದ್ರೂ ನಡೆಯುತ್ತೆ ಆ ಮನುಷ್ಯನಿಗೆ. ನಡೆಯುತ್ತೆ. ಮದುವೆಗೆ ಮೊದಲೇ ಅವ್ರಿಗೊಂದು ಆಸೆ ಇತ್ತು, ಒಂದು ಮಗುನ್ ಸಾಕೋಬೇಕು ಅಂತ. ಮದುವೆಗೆ ಮೊದಲೇ ತಾಯಿಗೆ, ಕುಟುಂಬದವರಿಗೆ ಆ ಮಾತನ್ನ ಹೇಳ್ಕೊಂಡಿದ್ರು. ಮದುವೆ ಅವ್ರಿಗೆ ಇಷ್ಟ ಇರ್ಲಿಲ್ಲ, ಒಂದ್ ಮಗುಗ್ ಜೀವನ ಕೊಡ್ಬೇಕು ಅಂತ. ಅದು ಹೆಣ್ಮಗುನೇ. ಕಾಕತಾಳೀಯ. ಮದುವೆ ಆದ್ಮೇಲೆ ಅವ್ರಿಗೊಂದು ದೇವರು ಕೊಡ್ತಾನೆ. ಎಲ್ಲೋ ಏನೋ ಇಲ್ಲಿ ಅವ್ರ ಮಟ್ಟಕ್ಕೆ ಮಾಡಿದ್ದಾರೆ. ಎಲ್ಲೂ ಆ ಮಗು ಹತ್ತಿರವಾಗೇ ಇಲ್ಲ. ಅವ್ರ ಕಲ್ಚರ್ ಇರ್ಬೋದು, ಇನ್ನೊಂದಿರ್ಬೋದು. ಎಷ್ಟು ಹತ್ರಕ್ಕೆ ಹೋದ್ರು ಏನೋ ಒಂದು ಅರ್ಧ ಮನಸ್ಸು, ಅರ್ಧ ಭಾವ. ನೋಡಿದ್ರೆ ಇವತ್ತು ಏನೋ ನಡೆದಿದೆ. ತುಂಬಾ ಘಾಸಿ ಆಗ್ಬಿಟ್ಟಿದ್ರು. ಸುಮ್ನಿರಿ ಗುರುಗಳನ್ನ. ಏನೋ ಕಣೋ, ಅಮ್ಮ ಅವತ್ತೇ ಹೇಳ್ತು ಕಣೋ. ಏನಕ್ಕೋ ನೆಮ್ಮದಿಯಾಗಿ ನಿನ್ ಗುರುಗಳು ಹೇಳ್ತಾರಲ್ವೇನೋ, ಮಕ್ಕಳಿಲ್ಲ ಅಂದ್ರೆ ಯಾವ ಪಾಪನೂ ಮಾಡಿಲ್ಲ, ಪುಣ್ಯನೂ ಮಾಡಿಲ್ಲ, ಬರಾಬರ್ ಆಗ್ಬಿಟ್ಟಿದೆ, ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಇದೇನೋ ಇದು. ಒಂದು ದಿನ ಸೊಸೆಗೆ ಮಕ್ಕಳಾಗಿಲ್ವಲ್ಲ, ಬಂಜೆ ಅನ್ನತಕ್ಕಂಥ ಮಾತು ಬಳಸಿಲ್ಲ ಆ ಕುಟುಂಬದಲ್ಲಿ. ಒಂದು ದಿನ ಇವರಾಗ್ಲಿ ಅಷ್ಟೇ. ಪತ್ನಿಯ ಮೇಲೆ ಒಂದೇ ಒಂದು ದಿನ ಮಗುವಿನ ವಿಚಾರದಲ್ಲಿ, ಬೇರೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರೋದು ನನ್ಗೆ ಹೇಳಿರೋದುಂಟು. ಆದ್ರೆ ತಾಯಿ ವಿಚಾರದಲ್ಲಿ ಮಾತ್ರ, ತಾಯಿ ಆಗ್ಲಿ ಅಂತ ಒಂದು ದಿನ ಅವರು ಆ ದೃಷ್ಟಿಲೂ ನೋಡಿಲ್ಲ. ನನ್ನ ಹೆಂಡತಿಗೆ ಈ ತರ ಕೊರತೆ ಇದೆ, ಧರ್ಮ ಪತ್ನಿಗೆ ಈ ತರದಿದೆ, ಮಕ್ಕಳಾಗಲು ತೊಂದರೆ ಇದೆ, ಇನ್ನೊಂದಿದೆ. ಮಾಡದ ಪೂಜೆ, ಆಕೆಗೆ ಏನು ಪೂಜೆ ಬೇಕೋ ನಡಿಯಪ್ಪ,
ಏನು ಟ್ರೀಟ್ಮೆಂಟ್ ಮಾಡ್ಬೇಕು, ನಡಿಯಪ್ಪ, ಆಕೆಗೋಸ್ಕರನೇ, ಇನ್ಯಾರಿಗೋ ಲೋಕಕ್ಕೆ ಇನ್ನೊಂದು ತುಂಬಾ ದೊಡ್ಡ ಹೆಸರು, ತುಂಬಾ ದೊಡ್ಡ ಸ್ಥಾನ, ತುಂಬಾ ದೊಡ್ಡ ವ್ಯವಸ್ಥೆ, ತುಂಬಾ ದೊಡ್ಡ ವ್ಯವಹಾರ ಎಲ್ಲ ಇದೆ. ದೇವರು ಇದೊಂದು ಕೊರತೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಹುಟ್ಟಬೇಕು, ಹೀಗೆ ಹುಟ್ಟಬೇಕು, ಇದೇ ತರದ್ದೇ ಆಗಬೇಕು ಅಂತ ನಿರ್ಧಾರ ನೋಡಿ. ಚಿನ್ನದ ಸ್ಪೂನ್ ಅಲ್ಲಿ ಇರತಕ್ಕಂಥ ಕುಟುಂಬ ತಿನ್ನುವಂಥದ್ದು ಆ ಮಗುವಿಗೆ ಬಳಸ್ಕೊಳಕ್ಕೆ ಬರ್ತಿಲ್ಲ. ಏನೋ ಕಾಣೋ, ಏನೋ ಆಸೆ, ಈ ಥರದ್ ನೋಡ್ಕೋತಾಳೆ, ಮಾಡ್ತಾಳೆ. ಬಿಡಿ ಗುರುಗಳೇ, ಯೋಗ ಅಂತ ನೀವೇ ಹೇಳ್ತಿರಲ್ವಾ ಗುರುಗಳೇ, ಪುಣ್ಯಕ್ಕೆ ತಕ್ಕಂತೆ, ಪಾಪಕ್ಕೆ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ. ಹೌದು, ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಬದುಕು. ಮಾಡುವ ವೈದಿಕ ಪೂಜೆಗಳೇನು ಗೊತ್ತಾ, ನಿಮ್ಮನ್ನ ಕಾಪಾಡ್ತವೆ. ಅದು ಮಳೆ ನಿಶ್ಚಿತ, ಬಿಸಿಲು ನಿಶ್ಚಿತ. ಅಲ್ಲೆಲ್ಲೋ ಒಂದು ಮರ ಸಿಗುತ್ತೆ, ಒಂದು ಹೊಂಗೆ ಮರ, ಅಲ್ಲೋಗಿ ಕುಳ್ಳಿಸುತ್ತೆ ಯಾರೋ, ಅಲ್ಲೇ ಬಂದು ಕುತ್ಕೊಳ್ಳೋ ಹಾಗೆ ಅಲ್ಲೊಬ್ರು ಪಾನಕನೋ ಗಂಜಿನೋ ಎಳನೀರೋ ಇರಿ ಅಂತ ಒಂಚೂರು ತಂಪಾಯ್ತು, ಸಮಾಧಾನ ಆಯ್ತು, ಸುಸ್ತಾಗಿರ್ತೀವಿ, ಅಲ್ಲೆಲ್ಲೋ ಒಂದು ಸಣ್ಣ ತಿಳಿ ಅಂತ. ಅದೆಷ್ಟು ಆನಂದವೋ, ಹೌದಲ್ವಾ? ನಮ್ ನೆನ್ಸಿಲ್ಲ, ಬಿಸಿಲು ನಿಜ ಹೋಗ್ತಿದ್ವಿ ನೋಡಿದ್ರೆ. ಆ ರೀತಿ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಮಳೆ ನಿಶ್ಚಿತ, ಒಂದು ಕೊಡೆ ಕೊಡ್ತಾನೆ. ಆ ತೂಫಾನ್ ಬಂತು ಅಂದ್ರೆ ಕೊಡೆ ನಮ್ಮನ್ನ ಇಬ್ಬರನ್ನೇ ಎತ್ತಾಕೊಂಡು ಹೋಗುತ್ತೆ, ಅದು ಬೇರೆ. ಒಂದು ಕೊಡೆ ಕೊಟ್ಟಿದ್ದಾನಲ್ವಾ, ಹೌದಲ್ವಾ? ಆ ಜೋರು ಮಳೆಗೆ ಎಲ್ಲೋ ಬಂದು ನಿಂತ್ಕೋತೀವಲ್ವಾ, ಆ ರೀತಿ ವೈದಿಕ ಪರಿಹಾರಗಳು ಆ ರೀತಿ ನಿಮ್ಮನ್ನ ಮಾಡಿಸುತ್ತೆ. ಅಂಥದ್ದು ಖುದ್ದು ಶ್ರೀಕೃಷ್ಣ ಭಗವಂತರೇ ಜೊತೆಯಲ್ಲಿದ್ದು ಪಾಂಡವರ ವನವಾಸ ತಪ್ಪಿಸ್ಲಿಕ್ಕಾಗಿಲ್ಲ. ವಿಶ್ವಾಮಿತ್ರರು, ವಸಿಷ್ಠರು, ಯುಗಗಳನ್ನ ನೋಡಿದವರು ವಸಿಷ್ಠರು, ನೆನಪಿಟ್ಕೊಳ್ಳಿ. ಯುಗಗಳನ್ನ ನೋಡಿದಂತ ಮಹಾ ಶಕ್ತಿ ಅಗಸ್ತ್ಯರು, ಜಾಬಾಲಿ ಮಹರ್ಷಿಗಳು, ಗೌತಮರು, ಶತಾನಂದರು, ಇನ್ನು ಜನಕರ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಅಯ್ಯೋ ಅದೊಂದು ಪವಾಡ. ರಾಜರ್ಷಿ ಅಂತ ಹೇಳ್ತೇವೆ. ಜನಕನ ಆ ಒಂದು ವಂಶಕ್ಕಿದೆಯಲ್ಲ, ತಮಾಷೆ ಗೊತ್ತಿದ್ಯಾ ನೀವು ಮಕ್ಕಳೇ? ಎಲ್ಲರಿಗೂ ಜನಕ ಅಂತಾನೆ ಹೆಸರು, ಎಲ್ಲರಿಗೂ. ಇಲ್ಲಾದ್ರೂ ರಾಮರ ವಂಶಕ್ಕೆ ನೋಡಿ, ತಂದೆ ಯಾರು? ರಾಮರ ತಂದೆ ಲವಾಕುಶರ ತಂದೆ ಯಾರು? ಶ್ರೀರಾಮಚಂದ್ರ ಪ್ರಭು. ಶ್ರೀರಾಮಚಂದ್ರ ಪ್ರಭುವಿನ ತಂದೆ ಯಾರು? ದಶರಥ ಚಕ್ರವರ್ತಿ. ದಶರಥ ಚಕ್ರವರ್ತಿಯ ತಂದೆ ಯಾರು? ಅಜಗರ ಮಹಾರಾಜ. ಈ ರೀತಿ ಹೋಗುತ್ತೆ. ಜನಕರ ಒಂದು ವಂಶಾವಳಿ ಕೇಳಿ ನೋಡಿ. ಜನಕ, ನಿಮ್ಮ ತಂದೆ ಹೆಸರು ಜನಕ, ನಿಮ್ಮ ತಾತನ ಹೆಸರು ಜನಕ, ಮುತ್ತಜ್ಜನ ಹೆಸರು ಜನಕ, ಮರಿಮುತ್ತಜ್ಜನ ಹೆಸರು ಜನಕ, ಅವರ ವಂಶಕ್ಕೆ ಜನಕ ಅಂತಾನೆ ಹೆಸರು. ಅದಕ್ಕೆ ಆ ತಾಯಿ ಜಗನ್ಮಾತೆಯನ್ನ ಜಾನಕಿ ಅಂತ ಕರೆಯೋದು. ಜಾನಕಿ ದೇವಿ ಅಂತ ಹೇಳ್ಬಿಟ್ಟು ಅಮ್ಮ ಸೀತಮ್ಮಳನ್ನ ಜಾನಕಿ. ಎಷ್ಟು ಒಂದು ಭಾವ ಲೆಕ್ಕ ಹಾಕೊಳ್ಳಿ. ಪಡ್ಕೊಂಡು ಬರ್ಬೇಕು, ತಪ್ಪಿಸ್ಲಿಕ್ಕಾಗಲಿಲ್ಲ, ಅವರ ಕೈಯಲ್ಲೇ. ನೆನಪಿಟ್ಟುಕೊಳ್ಳಿ. ಇನ್ನು ನಾವೆಷ್ಟು ಆದರೂ ನಾವಿಲ್ಲೊಂದು ಲೆಕ್ಕಾಚಾರಗಳಲ್ಲಿ ಇವ್ರು ತೋರಿಸ್ಬಿಟ್ರು ಗುರುಗಳೇ, ಇವ್ರು ಮಾಡಿಬಿಟ್ರು ಗುರುಗಳೇ, ನಮ್ಮಮ್ಮ ಬಲವಂತ ಮಾಡಿದ್ರು, ನಮ್ಮ ಮಾವನ ಮಗಳು. ನೀವು ಯಾರನ್ನಾದರೂ ಜಾತಕ ನಿಮಗೆ ಬಲ ಇದೆಯಾ ಅದನ್ನೇ ನೋಡಿ ಅಂತಾನೆ. ನಿಮಗೊಳ್ಳೆ ಸಂಗಾತಿ ಬರ್ಬೇಕು ಅನ್ನೋದಿದ್ರೆ ಮಾತ್ರನೇ. ಎಲ್ರಿಗೂ ಸಿಗಲ್ಲಪ್ಪ. ಅಯ್ಯೋಯ್ಯೋ, ನಾನು ಅದೇನೇ ಹೇಳಿ ಕೊಂಕು ನೋಡಿಯಬಾರ್ದು. ಇರ್ತವೆಲ್ಲೋ ನನ್ನಲ್ಲೇ 1000 ಲೋಪ, ನಾನು 1000 ಲೋಪ. ಪಾಪ ಎಲ್ಲೋ ಒಂದು ಅಣುವಷ್ಟು ಇರ್ತಾನೆ ಮನುಷ್ಯ. ನನ್ನ ಸಂಗಾತಿ ಎಸ್ ಸೀತಮ್ಮಳೆ. ನಾನು ಸೀತಮ್ಮನ ನೋಡಿಲ್ಲ, ನನ್ನ ಧರ್ಮಪತ್ನಿಯಲ್ಲಿ ನಾನು ಸೀತಮ್ಮಳನ್ನು ನೋಡಿದ್ದೆ ಅಷ್ಟೇ. ಕೌಸಲ್ಯ ದೇವಿಯನ್ನು ನೋಡಿದ್ದೇನೆ, ಕೈಕೇಯಿ ದೇವಿಯನ್ನು ನೋಡಿದ್ದೇನೆ, ಸುಮಿತ್ರಾ ದೇವಿಯನ್ನು ನೋಡಿದ್ದೇನೆ. ನಾನು ನೋಡಿದ್ದೇನೆ ಮಕ್ಕಳೇ. ನನಗೆ ಆ ತೃಪ್ತಿ ಇದೆ. ಭಗವಂತ ಹೇಳ್ಬಾರ್ದು, ನನ್ನನ್ನು ಎಂದೂ ಪ್ರಶ್ನೆ ಮಾಡಿದ್ದಿಲ್ಲ ಮಗು, ಎಂದು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟೇ. ಈಗೀಗಂತೂ ಅದೂ ಇಲ್ಲ. ಇರ್ಲಿ ಬಿಡಿ, ನಿಮ್ಮ ಆಲೋಚನೆ ಈ ರೀತಿ ಅಲ್ವಾ, ಆಗ್ಲಿ ಬಿಡಿ. ಮೊದಲೇ ನಿರ್ಧರಿತವಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಯಾರನ್ನು ನಿಂದಿಸಬೇಡಿ. ಯಾರನ್ನು ಮುಖ್ಯವಾಗಿ ಮದುವೆ ವಿಚಾರದಲ್ಲಿ ಬೇಕು ಅಂತ ಪ್ಲಾನ್ ಮಾಡಿ ಮದುವೆಯಾಗಿ ನಿಮಗೆ ನೋವು ಕೊಡಬೇಕು ಅಂತಕ್ಕಂಥ ಕೆಲವರು ನಿಮ್ಮ ಗ್ರಾಚಾರಕ್ಕೆ ಅವರೇ
ನೋಡಿ MSc ಓದಿರೋ ಹೆಣ್ಮಗು ಮದುವೆ ಆಗಿದ್ದಾರೆ, ನೀವು ನಂಬೋಲ್ಲ, ಅನ್ನ ಮಾಡೋಲ್ಲ, ಅನ್ನಕ್ಕೆ ಸರಿಯಾದ ಸಾಂಬಾರ್ ಮಾಡೋಲ್ಲ, ಇನ್ನೇನು ಕೇಳ್ತಿಲ್ಲ ಆತ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಆತ ವಾಕಿಂಗ್ ಹೋದಾಗ ಹೋಗಿ ತರಕಾರಿ ಸೊಪ್ಪು ಇನ್ನೊಂದು ತಗೋಬಂದು ತೊಳಿಯಮ್ಮ ಅಂದ್ರು, ನನ್ ಕೈ ಇನ್ಫೆಕ್ಷನ್ ಆಗುತ್ತೆ, ತೊಳೆಯೋದಿಲ್ಲ ಅಂತಾಳೆ ಆಕೆ. ಯೋಚನೆ ಮಾಡಿ ನೋಡಿ, ತೊಳೆಯುವುದಿಲ್ಲ ಅಂತಾಳೆ. ಏನಮ್ಮ ಬರೀ ಅನ್ನ ಇದೊಂದೇ ತಿಳಿಸಾರು ಮಾಡ್ತಿದ್ದೆ, ಬೇರೆ ಏನಾದ್ರು ನಂಗೆ ಬರೋದು ಅದೊಂದೇ. ಹಿಂದೆ ಬಿದ್ದು ಒಪ್ಸಿ ಹುಡುಗನ ಮನೆಯವ್ರಿಗೆ ಹೇಳಿ ಅವನಿಗೆ 1-1.5 ಲಕ್ಷ ಸಂಬಳ ಬರುತ್ತೆ. ನೀವು ನಂಬಲ್ಲ, ಆಕೆ ಊರಿಗೆ ಹೋಗ್ತಾಳೆ, ಫೋನ್ ಮಾಡ್ತಾಳೆ, ನಾನೊಂದು ಬ್ಲೌಸ್ ಪೀಸ್ ತಗೋತೇನೆ ಅಂತ. ಅಥವಾ ಹೇಳೋದು ಕೇಳ್ತಿದ್ರೆ ಸಂಕಟ. ಆದ್ರೆ ಅಲ್ಲಿ ಬರೆದಿಟ್ಟು ಬಿಟ್ಟಿದ್ದೆ, ನಿನಗೆ ನೋವು ಅಂತ ಬರೆದಿಟ್ಬಿಟ್ಟಿದ್ದೆ, ನಿನ್ನ ಸಂಗಾತಿ ನಿನ್ನ ಮಾತು ಕೇಳುವುದಿಲ್ಲ ಯಾರನ್ನಾದ್ರು ಅಂತ. 5,000 ರೂಪಾಯಿ ಬ್ಲೌಸ್ ಪೀಸ್ ಅಂತೆ, ಗುಂಡಿಗೆ ಡಮ್ ಅಂತು. 5,000 ರೂಪಾಯಿಂದು. ಶಿವ ಇದೇನೋ ಇದು ಅಂಬಾನಿ ಫ್ಯಾಮಿಲಿ ತರ ಅಂತ. 1.5 ಲಕ್ಷ ಸಂಬಳ ಬರುತ್ತೆ, ಏನಕ್ಕೆ ಖರ್ಚು ಮಾಡಿದಿರ, ಏನದು ಹಂಗಿಟ್ಕೊಳ್ಳೋದು, ಒಂದು 5,000 ರೂಪಾಯಿನಾದ್ರು ಬ್ಲೌಸ್ ಪೀಸ್ ಹಾಕೊಳ್ಳೋದು ಬೇಡವಾ ಅಂತ ಅಲ್ಲಾಡೋಗ್ಬಿಟ್ಟಿದ್ದಾನೆ ಆಯ್ತಾ. ಇಲ್ಲಿ ನೋಡಿ, ಬಾಮ ಬೆಂಗಳೂರಲ್ಲಿ ಇಲ್ದಿರೋದ, ಇಲ್ಲೇ ಕೊಡಿಸ್ತೇನೆ, ಮಾಡ್ತೇನೆ, ನೋಡ್ತೇನೆ. ಮಾವಯ್ಯ ಸಮೇತ ಅತ್ತೆ ಆದವಳು ನೋಡಿ, ತಾಯಿ ಆದವಳು ಸೂಕ್ಷ್ಮವಾಗಿ ಹೇಳಿದ್ರೆ, ನನ್ನ ಮಗಳು ಹಾಗೇನಪ್ಪ, ಸ್ವಲ್ಪ ಏರಾಪೇರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಪ್ಪ. 1 ವರ್ಷ ಆಗಿಲ್ಲ, ಮನೆ ಸಪ್ರೇಟ್ ಹೋಗೋಣ ಅಂತಿದ್ದಾಳೆ. ಏನು ಮಾಡೋಕ್ಕೇನು ಇಲ್ಲ, ಓದ್ಕೊಂಡಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಿಲ್ಲ, ಕುಟುಂಬದ ಜವಾಬ್ದಾರಿ ತಗೋತಿಲ್ಲ, ಈಗಲೇ ಸಪ್ರೇಟ್ ಹೋಗೋಣ. ಇದೇ ಬೇಕು, ಹಿಂಗೇ ಬೇಕು, ಇದೇ. ಏನ್ ಗುರುಗಳೇ ನನಗೆ ಇದು ಅಂತ. ಮೂಡ್ ಬಂದಾಗ ಮಸಾಲೆ ದೋಸೆ, ಇಲ್ಲ ಅಂದ್ರೆ ಬರೀ ನೀರ್ ದೋಸೆ. ಅರ್ಥ ಮಾಡ್ಕೊಳ್ಳಿ ಎಲ್ಲಾ ವಿಚಾರದಲ್ಲೂ ಆಕೆ. ನನ್ನ ಹಣೆ ಬರ ಇದೇನು ಗುರುಗಳೇ ಅಂತಾನೆ. ಆಗ ನಕ್ಷತ್ರಗಳ ಜೋಡಣೆ ನೋಡಿ, ಮಾಡುವಾಗ ತಿಳಿಯದೆ ಹೆಸರುವೆಲ್ಲ ಬಂದ್ಬಿಟ್ಟಿದೆ, ರೈಟ್. ರಾಶಿಕೂಟ ಒಪ್ಪಿಬಿಟ್ಟಿದೆ, ವರ್ಷಕೂಟ ಒಪ್ಪಿಬಿಟ್ಟಿದೆ, ಗಣಕೂಟ ಒಪ್ಪಿಬಿಟ್ಟಿದೆ, ವರ್ಣಕೂಟ ಒಪ್ಪಿಬಿಟ್ಟಿದೆ. ಇದೆಲ್ಲ ಲೆಕ್ಕ ಹಾಕಿದ್ರಿ, ನಕ್ಷತ್ರಗಳ ಸಾರ ತಿಳಿದುಕೊಳ್ಳದೆ ಮದುವೆ ಮಾಡಿದ್ರು ನೋವೆ, ಆ ಒಂದು ಸಂಬಂಧಗಳು ಕಟ್ಕೊಂಡ್ರು ನೋವೆ. ಯಾಕೋ ಅವ್ರು ಉಲ್ಟ ಒಪ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟ ಆಗ್ಬಿಡುತ್ತೆ ಮಕ್ಕಳೇ. ಅಂತ 2 ನಕ್ಷತ್ರಗಳ ಸಂಬಂಧ, ಒಂದು ಹುಡುಗ ಇಲ್ಲ ಹುಡುಗಿ ಯಾರಾದ್ರೂ ಸರಿ, ರೋಹಿಣಿ ನಕ್ಷತ್ರ ಹಾಗೂ ಆರುದ್ರ ನಕ್ಷತ್ರ ಇವರಿಬ್ಬರೇನಾದರೂ ಮದುವೆಯಾದರೆ ಎತ್ತೇರಿಗೆಳುತು ಕೋಣ ನೀರಿಗೆಳುತು, ಗೋವಿಂದ ಗೋವಿಂದ. ಗಮನಿಸ್ ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ. ಖಂಡಿತ ಹುಡುಗ ಏನಾದ್ರೂ ರೋಹಿಣಿ ನಕ್ಷತ್ರ ಆಗಿದ್ದ ಅಂದ್ರೆ ಮುಗಿದೋಯ್ತು ಕತೆ. ಅವಳು ಆರಿದ್ರ ಅಲ್ಲ, ಸತ್ಯಭಾಮೆನೆ. ಅಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಪ್ಪ ಹಳ್ಳಿ ಮುಕ್ಕ, ಹಿಂಗಾಗೋಗುತ್ತೆ ಕತೆ. ಈ ತರದ ನಕ್ಷತ್ರ ಭಾವಗಳನ್ನ ಬರ್ಕೊಂಡು ಬಂದಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ರೋಹಿಣಿ ನಕ್ಷತ್ರದ ಪುರುಷರು ಆರುದ್ರ ನಕ್ಷತ್ರದ ಸ್ತ್ರೀಯ ಜೊತೆ ಮದುವೆಯಾದರೆ ಅದು ಹುಳಿ. ಯಾಕಂದ್ರೆ ಇದು ಸರ್ಪ ನಕ್ಷತ್ರ, ರಾಹು ನಕ್ಷತ್ರ. ಅವ್ರು ಬೇರೆ, ಅವ್ರ ಗಮ್ಯ, ಅವ್ರ ತೂಕ, ಅವ್ರ ಆಲೋಚನೆ ಅದು ಬೇರೆ. ಇಲ್ಲಿ ಅಯ್ಯೋ ಅಮ್ಮ ಅಪ್ಪ ಇರೋದು ಕುಟುಂಬ ಇದೆಲ್ಲ ಬೇಕು ಅನ್ನತಕ್ಕಂಥ ಒಂದು ಪೂರ್ಣ ಅಮ್ಮನ ತತ್ವ, ಸ್ತ್ರೀ ತತ್ವ ಗುಣವಾಗಿ ಬದಲಾಗ್ಬಿಡುತ್ತೆ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಪುರುಷರು ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ಅಯ್ಯೋ ಹೆಣ್ಣು ಪ್ರೀತಿ, ಸ್ತ್ರೀ ತತ್ವ ಗುಣಗಳು ಜಾಸ್ತಿ, ಮೆತುತನ ಜಾಸ್ತಿ, ಆ ಒಂದು ಭಾವುಕತನ ಜಾಸ್ತಿ ಅನ್ನತಕ್ಕಂಥದನ್ನ ಹೇಳ್ತಿರ್ತಾನೆ. ಇಟ್ಸ್ ಅಟ್ಯಾಕ್. ಇಲ್ಲೇ ಬೇರೆ ಏನಾದ್ರೂ ಮಾಡಬಹುದಾ? ವೈದಿಕವಾಗಿ ಪರಿಶೀಲಿಸಬೇಕು, ಜಾತಕ ಕಳಿಸ್ಕೊಡಿ, ಅಲ್ಲೊಂದು ವ್ಯವಸ್ಥೆ ಇದೆ. ನಿಮಗ್ ಪತ್ರ ಮುಖೇನ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆಯೂ ಇದೆ, ಮಾಡಿಸ್ಕೊಡ್ತಾನೆ. ಆಯ್ತು, ಮಾಡಿಸ್ಕೊಡ್ತಾನೆ. ಯಾಕಂದ್ರೆ ಬರೀ ನಕ್ಷತ್ರ ಅಲ್ಲ, ಜಾತಕದಲ್ಲಿ ಇದೆಯಾ ಇವನಿಗೆ, ಈಕೆಗಿದೆಯಾ. ಹಾಗೆ ಹುಡುಗಿ ರೋಹಿಣಿಯಾಗಿ ಹುಡುಗ ಆರಿದ್ರ ಆದ್ರೂ ಕೂಡ ಡಮ್ಮಾಟಕ್ಕಾನೆ. ಇದು ಬರ್ದಿಟ್ಕೊಳ್ಳಿ. ಓಹೋ ರಾಣಿಯೇ, ವೃಷಭ ರಾಶಿಯವರು ರಾಣಿಯ ಸ್ತ್ರೀಯರು. ನೆನ್ಪಿಟ್ಕೊಳ್ಳಿ, ಅವರೆಲ್ಲಿದ್ದರೂ ರಾಣಿಯೇ.
ಎಲ್ಲಿದ್ದರೂ ಅದೇ ಗತ್ತೆ, ಅದೇ ತೂಕ, ಅದೇ ಮಾತು, ಹಂಗೋಕೊಳ್ಳೋದು ಏನೋ ಹಂಗೆ ಮಾತಾಡೋದು ಅವರು. ಅದೊಂದು ಜೀನಲ್ಲಿ ಬಂದ್ಬಿಟ್ಟಿದೆ. ಆರುದ್ರ ನಕ್ಷತ್ರ ಪುರುಷ ಹಿಂಗಿದ್ರೆ ಒಂದಷ್ಟು ನೋಡಕ್ ಮಾತ್ರ ಕಟಪಾಗಳೇ. ಈ ಶನಿ ನಕ್ಷತ್ರ ನಾನು ನೋಡಿದ್ದೇನೆ. ಈ ಉತ್ತರ ಭಾದ್ರ ನಕ್ಷತ್ರದ ಪುರುಷರು ಬರೀ ಮೈ ತೋರ್ಸ್ಕೊಳ್ಳೋದು. ಹೌದು, ಈ ಅನುರಾಧ ನಕ್ಷತ್ರ, ಪುಷ್ಯ ನಕ್ಷತ್ರ, ಆ ಗಾಂಭೀರ್ಯಗಳು ನೋಡ್ಬೇಕು ಓಹೋ ಅಂತ ಪುಷ್ಪಟಾಕಿಗಳು ಅವರು. ಸಿಕ್ಕಾಬಟ್ಟೆ ಪೂಕುಳ್ರು ಪುರುಷರುಗಳು. ಈ ಶನಿ ನಕ್ಷತ್ರದಲ್ಲಿ ಹುಟ್ಟಿರುವಂತ ಪುರುಷರುಗಳು ಇದ್ರ ಬಗ್ಗೆ ಎಲ್ಲ ತುಂಬಾ ನಿಮ್ಗೆ ತಿಳಿಸ್ಕೊಡ್ತಾನೆ. ಹೌದು ಅಲ್ವೋ ಹೇಳಿ ಸಾರ್. ನೋಡೋಕ್ ಮಾತ್ರ 6 ಅಡಿ ಕಟೌಟ್, ಕಟ್ಟಪ್ಪ, ಟುಸ್ಪಟ್ ಹಾಕಿ ನಾವು 4 ಪ್ರೆಷರ್ ಹಾಕಿ ಓಡೋಗ್ಲಿಲ್ಲ ಅಂದ್ರೆ ಕೇಳಿ ಹಾರ್ಟ್ ಅಟ್ಯಾಕ್ ಬರೋದೇ ಈ 3 ನಕ್ಷತ್ರಗಳಿಗೆ ಬೇಗ. ಕೊಲೆಸ್ಟ್ರಾಲ್ ರೈಸ್ ಆಗೋದೇ ಈ 3 ನಕ್ಷತ್ರಗಳಿಗೆ. ಲೂಸ್ ಮೋಷನ್ ಬರೋದೇ ಇಂಟೆಸ್ಟೈನ್ ಪ್ರಾಬ್ಲಮ್, ಮೋಷನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಇವ್ರು 10 ನಿಮಿಷ ಅರ್ಧ ಗಂಟೆ ಕುತ್ಕೊಂಡಿಲ್ಲ ಅಂದ್ರೆ ಕೇಳಿ. ಉತ್ತರ ಭಾದ್ರ, ಪುಷ್ಯ, ಅನುರಾಧ. ಸುಮ್ನೆ ಆಳ್ ನೋಡಿದ್ರೆ ಮಾತ್ರ ಒಳಗಡೆ ಗುಂಡಿಗೆಯಲ್ಲಿ ದಮ್ ಇರೋಲ್ಲ, ಬಿಡೋಲ್ಲ ಮಕ್ಕಳೇ. ಶನಿ ನಕ್ಷತ್ರ ನೋಡೋಕ್ ಮಾತ್ರ ಗಜಗಾಂಭೀರ್ಯ ಓಹೋ ಓಹೋ ಅಂತ. ಹಾಗೆಯೇ ಆರುದ್ರ ನಕ್ಷತ್ರ ಪುರುಷ ಗಜಗಾಂಭೀರ್ಯವೇ. ರೋಹಿಣಿ ನಕ್ಷತ್ರದ ಮುಂದುಗಡೆ ನಡೆಯುವುದಿಲ್ಲ. ಸ್ತ್ರೀ ಆಗಿದ್ದರೆ ವೃಷಭ ರಾಶಿಯ ಮುಂದುಗಡೆ ನೀವು ಸೇವಕರೇ. ಹೌದು. ಆಮೇಲೆ ಸ್ತ್ರೀ ಏನಾದರೂ ಆರುದ್ರ ನಕ್ಷತ್ರವಾಗಿದ್ದು ಪುರುಷ ರೋಹಿಣಿ ನಕ್ಷತ್ರ ಆಗಿದ್ರೆ ಅವಳು ಸಹಿಸಲ್ಲ. ಇದೇನೋ ಹಿಂಗೆ ಹೇಳ್ತೀರ, ಡಿಸಿಷನ್ನೇ ಮಾಡಲ್ಲ, ನುಗ್ಗೋ ಮಾಡೋ ಅದು ಇದು ಹಿಂಗಿರ್ಬೇಕು ಹಂಗಿರ್ಬೇಕು, ಸಹಿಸೋಕ್ಕಾಗಲ್ಲ. ಏನಿದು ಗುರುಗಳೇ, ನನ್ನ ಹೆಂಡತಿ ಹಿಂಗೆ ಹೇಳ್ತಾಳೆ ಹಂಗೆ ಹೇಳ್ತಾಳೆ, ಅದು ಮಾಡ್ತಾಳೆ, ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ದೊಡ್ಡ ಇದಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು, ಅಲ್ಲಿ ಟ್ರಿಪ್ ಹೋಗೋಣ ಇಲ್ಲಿ ಟ್ರಿಪ್ ಹೋಗೋಣ. ನೀವು ನಂಬಲ್ಲ, ಮದುವೆ ಗಂಡು ಮದುವೆ ಟ್ರಿಪ್ಪು ಗಿಪ್ಪು ಎಲ್ಲ ಅದನ್ನೇ ಖರ್ಚು ಮಾಡಿರೋ. ಆದ್ರೂ ಇವರ ಒಂದು ಇದು ನೋಡ್ಬೇಕು. ನೋಡಿ ಅಲ್ಲಿ ಸರ್ಪ ನಕ್ಷತ್ರ ಸರ್ಪವಾಗಿ ಬುಸ್ಸು ಬುಸ್ಸು ಅಂತಿದೆ. ಅದನ್ನ ತಟ್ಕೊಳಕ್ ಬೇರೆ ನಕ್ಷತ್ರಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. ಹಾಲಿನ ನಕ್ಷತ್ರ, ಚಂದ್ರನ ನಕ್ಷತ್ರ, ಹುಳಿಯ ಗ್ಯಾರಂಟಿ ಹೇಳ್ತಾನೆ, ನಿಮ್ಮ ಮಲಗುವ ಮನೆ ಸುಖವಾಗಿರುವುದಿಲ್ಲ. ತಿನ್ನೋವಾಗ್ಲಿ, ಮಲಗೋವಾಗ್ಲಿ, ಪೂಜೆ ಮಾಡೋವಾಗ್ಲಿ, ಹಬ್ಬದ ದಿನ, ಬರ್ಡೇ ದಿನ, ಫಂಕ್ಷನ್ ದಿನ, ಹೌದು ಅಲ್ವೋ ಹೇಳಿ. 2 ನಕ್ಷತ್ರ ಶಿವ ಮಲಗೋ ಮನೆ ಗ್ಯಾರಂಟಿ. ಅವನು ಹೇಳ್ತಾನೆ ಕಣ್ಣೀರ್ ಹಾಕೊಂಡು 3 ತಿಂಗಳು ಬೇಜಾರಾಗಿ ಬೆಡ್ರೂಮ್ಗೆ ಹೋಗೋದಿಲ್ಲ ಗುರುಗಳೇ, ಹಾಲಲ್ಲೇ ಮಲಗ್ ಬಿಡ್ತೀನಿ, ಅಣ್ಣನಿಗೂ ಗೊತ್ತಿಲ್ಲ, ಅತ್ತಿಗೆ ಗೊತ್ತಿಲ್ಲ, ಕುಟುಂಬಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ರೀತಿ ಅವಮಾನ ಆಗ್ಬಿಟ್ಟಿದೆ ನನಗೆ ಬೆಡ್ರೂಮ್ ಅಲ್ಲಿ ಅಂತಾನೆ. ಯಾಕೆ ಹೇಳಿ? ಆರುದ್ರ ನಕ್ಷತ್ರ ಕನ್ನಡ ಮನೆ ಚಂದ್ರ, ಶುಕ್ರ ಏನು ಭೋಗ ಮಂಚ ಅನ್ನತಕ್ಕಂಥದ್ದು. ಎಲ್ಲಿದ್ದಾನೆ ಚಂದ್ರ, ಅಲ್ಲಿ ಮಲಗ್ಬಿಟ್ಟಿದ್ದಾನೆ. ಮಲಗುವ ಮನೆಯಲ್ಲಿ ಈ ರೀತಿ ಆ ಸಂಗಾತಿ ಆ ಸ್ಪಂದನೆ ಕೊಡ್ಲಿಲ್ಲ, ಅವನಾಗ್ಲಿ ಆಕೆ ಆಗ್ಲಿ. ನೆನಪಿಟ್ಕೊಳ್ಳಿ, ಧರ್ಮಬದ್ಧ ಸಂಸಾರ ಜೀವನಕ್ಕೆ ಅಲ್ಲೊಂದು ಸಹಜೀವನ ತುಂಬ ಬೇಕು. ಅದಕ್ಕೆ ಮಾಡಿರೋದು ಧರ್ಮಬದ್ಧ ಕುಟುಂಬ, ಧರ್ಮಬದ್ಧ ಕಾಮ, ಧರ್ಮಬದ್ಧ ಜೀವನ ಅನ್ನತಕ್ಕಂಥದ್ದು, ಧರ್ಮಬದ್ಧ ಪುತ್ರ ಮಗು ಅಂತ. ಎಲ್ಲಿ ಆಗ ಜಾತಕ ಪರಾಮರ್ಶೆ ಮಾಡಬೇಕು. ಇವ್ರ ಬಲ ಜಾಸ್ತಿಯಾ, ಇವ್ರ ಬಲ ಜಾಸ್ತಿಯ, ಅನುಭವಿಸೋ ಯೋಗ ಇದೆಯಾ, ಇಲ್ಲ ಡೈವರ್ಸ್ ಯೋಗ ಇದೆಯಾ, ಸಪ್ರೇಷನ್ನ, ಇಲ್ಲ ಇನ್ನೊಂದ ಅನ್ನತಕ್ಕಂಥದ್ದು ಇದೆಯಾ, ದಯಮಾಡಿ ಒಳ್ಳೆ ವೈದಿಕರ ಹತ್ರ ಪರೀಕ್ಷಿಸಿ. ಇಲ್ಲ ಆಗ್ಲಿಲ್ಲ ಅಂದ್ರೆ ನನ್ನ ಸಂಸ್ಥೆಗೆ ಕರೆ ಮಾಡಿ ಪತ್ರ ಮುಖೇನವಾದರೂ ನಿಮಗೆ ಉತ್ತರ ತಲುಪಿಸಬಲ್ಲೆ. ಮಿನಿಮಮ್ ಪತ್ರ ಮುಖೇನ, ನೇರವಾಗಿ ಬರ್ಲಿಕ್ಕಾಗ್ಲಿಲ್ಲ ಪರವಾಗಿಲ್ಲ, ಮಾಡಿಸ್ಕೊಡ್ತೇನೆ. ಆಯ್ತು, ಜಾಗೃತಿ. ಇನ್ನಷ್ಟು ನಕ್ಷತ್ರಗಳ ಈ ರೀತಿಯ ಸಾರ ತಿಳಿಸ್ಕೊಡ್ತೇನೆ, ಕಾಯ್ತೀರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆರುದ್ರ ನಕ್ಷತ್ರದ ಪ್ರಭಾವ. ಈ ಒಂದು ವೃಶ್ಚಿಕ ರಾಶಿಗೆ ಶನಿ ವಕ್ರ.
ಪಂಚಮ ಸ್ಥಾನ ಯೋಗ್ಯತೆ ಇದ್ದು ಯೋಗ್ಯತೆ ಸಿಗದ ಹಾಗೆ. ಅಂದ್ರೆ ಯೋಗ್ಯತೆ ಇದೆ, ಕೆಲಸ ಎಲ್ಲ ನೀವು ಮಾಡ್ತೀರಿ, ಯಾರಿಗೋ ಬಹುಮಾನ, ಯಾರಿಗೋ ಇನ್ಕ್ರಿಮೆಂಟ್, ಯಾರೋ ಆನಂದವಾಗಿದೆ. ಜನ್ಮದ ವೃಶ್ಚಿಕ ರಾಶಿಗೆ ಅದೊಂದು ಶಾಪ. ಹೌದು ಅಲ್ವೋ ಹೇಳಿ? ದುಡಿಯೋದು ನೀವು, ಆನಂದವಾಗಿರೋದು ಬೇರೆಯವರು. ನೀವು ಒಂಥರ ಮನೆಯ ಯಜಮಾನವೇ, ತಂದೆಯೇ. ಅಪ್ಪಿತಪ್ಪಿ ವೃಶ್ಚಿಕ ರಾಶಿಯಲ್ಲಿ ತಂದೆ ಸ್ಥಾನ ಬಂದ್ಬಿಡ್ತು, ಯಜಮಾನ ಸ್ಥಾನ ಬಂದ್ಬಿಡ್ತು, ಯಜಮಾನಿ ಸ್ಥಾನ ಬಂದ್ಬಿಡ್ತು, ನಿಮ್ ಸುತ್ತಮುತ್ತಲಿರೋರೆಲ್ಲ ಆನಂದವಾಗಿರ್ತಾರೆ. ನೀವು ಕೂಡ ಕಂಡವ್ರಿಗೆಲ್ಲ ವಾವ್, ನಿನಗೇನಮ್ಮ ಆನಂದವಾಗಿದೆ, ಒಳ್ಳೆ ಗಂಡ, ಒಳ್ಳೆ ಮನೆ ಅಂತ. ನಿಮಗ್ ಮಾತ್ರ ಗೊತ್ತು ಟುಸ್ಸು 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 ಅಂತ ಇರುತ್ತೆ. ಹೌದು ಅಲ್ವೋ ಹೇಳಿ? ನಾಗಮ್ಮ, ನಾಗಪ್ಪ, ನಾಗರಾಜು, ನಯನ, ನಳಿನಾಕ್ಷಿ, ನಾರಾಯಣ ಸ್ವಾಮಿ, ನೀವ್ ಹೇಳಿ ಸ್ವಾಮಿ. ಹೌದು ಅಲ್ವೋ ಹೇಳಿ? ವೃಶ್ಚಿಕ ರಾಶಿ. ಕಾರಣ ಏನಂದ್ರೆ ಧನಕಾರಕ ಹಾಗೂ ಪೂರ್ವ ಪುಣ್ಯಕಾರಕ ಗುರು. ನೀವು ಯಾವಾಗ್ಲೂ ಪರಿವಾರ. ನೀವು ನೋಡಿ, ವೃಶ್ಚಿಕ ರಾಶಿಯವರಷ್ಟು ಫಂಕ್ಷನ್ಗಳು ಹೋಗೋದು, ಬರೋದು, ಇರೋದು, ಕಲಿಯೋದು, ಬಂಧುತ್ವ, ಕುಟುಂಬತ್ವ, ಸ್ನೇಹಿತರು, ಆತ್ಮೀಯರು ತುಂಬಾ ಇಷ್ಟ. ನೀವು ಇದ್ದೇ ಇರ್ತೀರಿ. ತಿಂಗಳಿಗೊಂದು ಫಂಕ್ಷನ್ ಇಲ್ಲ ಬಿಟ್ರೆ ತಿಂಗಳು ಪೂರ್ತಿ ಫಂಕ್ಷನ್ ಅಲ್ಲಿ ಇರೋ ಏಕೈಕ ರಾಶಿ ಅಂದ್ರೆ ವೃಶ್ಚಿಕ ರಾಶಿ. ಯಾಕಂದ್ರೆ ಕುಟುಂಬಕಾರಕ ಗುರು, ಪಂಚಮಕಾರಕ ಗುರು, ಪೂರ್ವ ಪುಣ್ಯ ಸ್ಥಾನಕಾರಕ ಗುರು, ಭಾಗ್ಯಾಧಿಪತಿ ಚಂದ್ರ, ಗುರುಚಂದ್ರ ಪ್ರಭಾವ. ಗುರುಗೆ ಏನ್ ಗೊತ್ತರ? ಯಾವಾಗಲೂ ಸಪರಿವಾರ ಸಮೇತ ದಕ್ಷಿಣಾಮೂರ್ತಿ ಸ್ವಭಾವ. ಹನುಮ ನೋಡಿ, ರಾಮ, ಲಕ್ಷ್ಮಣ, ಸೀತಾ ಅವ್ರ ಜೊತೆಲೇ ಇರೋದು. ತಾನು ಒಂಟಿಯೇ ನೋಡಿ. ವೃಶ್ಚಿಕ ರಾಶಿಯವರು ನೀವು ಒಂಟಿಯೇ. ಹೌದು ಅಲ್ವೋ ಹೇಳಿ? ಊರಿಗೆಲ್ಲ ಇರ್ತೀರಿ, ನೀವು ಒಂಟಿಯೇ. ನಿಮ್ಗೆಲ್ಲ ಪರಿವಾರ ಇದೆ. ಏನೋ ಶಾಪಗ್ರಸ್ತರಾಗಿ ನೀವೆಲ್ಲರ ಜೊತೆಯಲ್ಲಿದ್ದು ಇಲ್ಲದ ಹಾಗೆ ಬದುಕಬೇಕು. ಕಾರಣ ಸುಖಕಾರಕ ಶನಿ. ನಿಮಗೆ ಸುಖಕಾರಕ ಶನಿ. ದಟ್ ಇಸ್ ವಾಟ್. ಅರ್ಧಾಷ್ಟಮ ಶನಿ ನಿಮಗೆ ಮಾತ್ರ. ಒಂಥರ ಅಷ್ಟಮ ಶನಿ ಹತ್ರ ಅರ್ಧಾಷ್ಟಮ ಶನಿ ಅಂದ್ರೆ ಒಂದು ಭಾರ, ಒಂದು ಟೆನ್ಷನ್, ಒಂದು ಕಮಿಟ್ಮೆಂಟ್, ಒಂದು ಒದ್ದಾಟ ಯಾವಾಗಲೂ ಇದ್ದಿದ್ದೆ ವೃಶ್ಚಿಕ ರಾಶಿಗೆ. ರಾಮನ ಜೊತೆ ಯಾವಾಗ್ಲೂ ಭುಜದ ಮೇಲೆ ಹೊರ್ಕೊಂಡು ಓಡಾಡೋರು ಯಾರು? ಹನುಮಂತನೇ. ಆ ಇಂದ್ರಜಿತ್ತುವಿನ ಸಂಹಾರ ಒಮ್ಮ ರಾಮಚಂದ್ರ. ಅದಕ್ಕೆ ನಿಂತವರು ಯಾರು? ರಘುನಂದನ, ನನ್ನ ಶ್ರೀರಾಮಚಂದ್ರ ಪ್ರಭುವಿನ ಆ ಸೋದರ ಲಕ್ಷ್ಮಣರಿಗೆ, ಆ ಸೌಮಿತ್ರಿಗೆ ಹನುಮರೇ ರಥವಾಗಿತ್ತು, ಭುಜದ ಮೇಲೆ ಕುಂದಿರಿಸ್ಕೊಂಡು. ಇಂದ್ರಜಿತ್ತು ಸಂಹಾರ ಇಲ್ಲ ಅಂದ್ರೆ ಮುಗೀತು. ಅವನ್ ನಾಗಾಸ್ತ್ರ ಹಾಕಿ ನಾಗಬಂಧ ಮಾಡಿಟ್ಬಿಟ್ಟಿರ್ತಾನೆ. ಗರುಡ ದೇವರು ಬಂದು ಕ್ಷಣ ಮಾತ್ರದಲ್ಲಿ ನಾಗ ಫುಲ್ಲು ವಿಷ ಹತ್ಕೊಂಡು ಕುತ್ಕೋಬಿಟ್ಟಿರುತ್ತೆ. ಇಲ್ಲ ಅಂದಾಗ ನೋಡಿ, ತಾಯಿ ಜಗಜ್ಜನನಿ ಜಾನಕಿ ದೇವಿ ಮಾಡೋ ಪ್ರಾರ್ಥನೆ. ಗರುಡ ದೇವರು ಬಂದು, ಯಾರಪ್ಪ ನೀನು? ನಾಗ ಪಾಶಗಳಿಂದ ಹೊರಗಡೆ ಬರ್ತಾರೆ. ಕೇಳ್ತಾರೆ ಪ್ರಭು ರಾಮಚಂದ್ರರು, ಯಾರು ನೀನು? ದಿವ್ಯ ಪುರುಷೋತ್ತಮ, ನಿನ್ನ ಎಲ್ಲೋ ನೋಡ್ದಾಗಿದೆ ಅಂದ್ರೆ, ನಾನು ತಮ್ಮ ಸೇವಕ ಸ್ವಾಮಿ. ನಿಮಗೆ ನನ್ನ ಪರಿಚಯ ಇಲ್ಲದೆ ಇರ್ಬೋದು, ನನಗೆ ನಿಮ್ಮ ಪರಿಚಯ ಇದೆ, ನಿಮ್ಮ ಸೇವೆ ಇದೆ ಅಂತ ಪಾದಕ್ಕೆ ನಮಸ್ಕಾರ ಹಾಕಿ ಭೇಟಿ ಆಗೋಣ ಮುಂದೊಂದು ದಿನ ಅಂತ ಹೇಳಿ ಹೊರಟೋಗ್ತಾರೆ. ಯಾಕೆಂದ್ರೆ ಗರುಡ ವಿಷ್ಣುವಿನ ವಾಹನ, ಕಾವಲಾಗಿರಬೇಕು ನನ್ನ ಪ್ರಭುವಿಗೆ. ನೋಡಿ ಹಿಂಗೆ ಅಂತ ಒಂದು ಇಂದ್ರಜಿತ್ತುವಿನ ಸಂಹಾರಕ್ಕೆ ಮೂಲ ಪುರುಷ ಲಕ್ಷ್ಮಣರಾದ್ರೆ ಅವರ ಹಿಂದುಗಡೆ ನಿಂತಿದ್ದು ಹನುಮ. ಆದ್ರೆ ಹನುಮರ ಬಗ್ಗೆ ಎಲ್ಲಾದ್ರೂ ಬಂತ? ಲಕ್ಷ್ಮಣ ಸಂಹಾರ ಇಡೀ ಲೋಕದಲ್ಲಿ ಇಂದ್ರಜಿತ್ತು ಬಿದ್ದಿದ್ದು ದೇವಾನು ದೇವತೆಗಳು ಕೊಡ್ತಾರೆ. ಅಲ್ಲಿ ಮೈಯೆಲ್ಲ ಗಾಯಗಳು, ರಕ್ತಗಳು, ಫುಲ್ಲು ಬಾಣಗಳು. ಏನು ರಥದ ತರ ಭುಜದ ಮೇಲೆ ಕುಂದಿಸ್ಕೊಂಡಿದ್ರೆ ಅವನೇನೋ ಲಕ್ಷ್ಮಣಂಗೆ ಒಬ್ಬನಿಗೆ ಬಿಡ್ತಿರ್ತಾನ. ಸರ ಅಂತ ಬಾಣಗಳು ಹನುಮರ ಮೇಲೂ ಬಿಡ್ತಿರ್ತಾನೆ. ಸಿಕ್ಕಾಬಟ್ಟೆ ಮಹಾಮಾಯಾವಿ ಆತ, ಮಹಾಮಾಯಾವಿ, ಸೋಲೇ ಇಲ್ಲದ ಸರದಾರ. ಎಂತ ಇಂದ್ರಜಿತ್ ಅಂದ್ರೆ ನೆನಪಿಟ್ಟುಕೊಳ್ಳಿ, ಒಮ್ಮೆ ರಾವಣಾಸುರ ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಎಷ್ಟೋ ಸಂವತ್ಸರಗಳು, ಎಷ್ಟೋ ವರ್ಷಗಳು, 1000 ವರ್ಷಗಳ ಮೇಲೆ ಯುದ್ಧ ನಡೀತಲೇ ಇದೆ. ಹೀಗೆ ನಡೀತಿರ್ಬೇಕಾದ್ರೆ ದಣಿತಾರೆ ಒಮ್ಮೆ ರಾವಣಾಸುರ. ಇಂದ್ರಜಿತ್ ಬರ್ತಾನೆ. ಇಂದ್ರಜಿತ್, ನೀನು ಯುದ್ಧ ಮಾಡ್ತೀರಪ್ಪ, ನನ್ನ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಸಂಧ್ಯಾ ವಂದನೆ ಮಾಡ್ಬಿಟ್ಟು ರಿಟರ್ನ್ ಬರ್ತೀನಿ ಅಂತ.
ಆಯ್ತು ನೀನು ಹೋಗಪ್ಪ ಅಂತ. ಆತ ರಥವನ್ನೆಲ್ಲ ಸಿದ್ಧ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಿ ಅರಮನೆಗೆ ಹೋಗಿ ಇಳಿಯುವಷ್ಟರಲ್ಲಿ ಹೋಗಿ ಸ್ನಾನ ಸಂಧ್ಯಾವಂದನೆ ಮಾಡಿ ಹೊರಗಡೆ ಬರ್ತಾನೆ, ರೆಸ್ಟ್ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅಲ್ಲೇನೋ ಕಲರವ ಜೈಕಾರಗಳು. ಇದೇನಿದು ಅಂತ ನೋಡಿದ್ರೆ, ಸ್ವಾಮಿ ನೀವು ಅರಮನೆಗೆ ಬರೋ ಅಷ್ಟರಲ್ಲಿ ಇಂದ್ರಜಿತ್ತು ಇಂದ್ರನನ್ನ ಗೆದ್ದು ಬಿಟ್ಟು ತಗೊಬಂದು ಜೈಲಲ್ಲಿ ಹಾಕಿಟ್ಬಿಟ್ಟಿದ್ದಾನೆ ಅಂತ ಲೆಕ್ಕ ಹಾಕೊಳ್ಳಿ. ಪ್ರಜಾಪತಿಗಳು, ವಿಶ್ರವಸು ಬ್ರಹ್ಮ, ಪುಲಸ್ತ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಓಡೋಡ್ ಬರ್ತಾರ ಮೂವರು ರಾವಣಾಸುರನ ಹತ್ರ. ಇಂದ್ರ ಇಲ್ಲಾಂದ್ರೆ ಏನಾಗುತ್ತೆ, ನಿನಗೆ ಅಡಿಯಾಳಾಗಿರ್ತಾನೆ, ಇನ್ನು ಮೇಲೆ ಬಿಡು, ಅವನ್ನ ಬಿಟ್ಟು ಕಳಿಸು, ಕೆಲವೊಂದು ಕೆಲ್ಸಗಳಿದೆ, ಮಳೆ ಆಗೋದು ಬೆಳೆ ಆಗೋದು ಇದಕ್ಕೆಲ್ಲ ಅವನೇ ಅಂತ ಹೇಳಿಬಿಟ್ಟು ರಾವಣಾಸುರ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆ ಬರೋ ಅಷ್ಟರಲ್ಲಿ ಗಲಾಟೆಗಳು. ಕೇಳಿದ್ರೆ ನೀವು ಅಂತಃಪುರ ಪ್ರವೇಶ ಮಾಡೋ ಅಷ್ಟರಲ್ಲಿ ಇಂದ್ರನನ್ನ ಒಡೆದಾಕಿ ಎತ್ತಾಕೋ ಬಂದ್ಬಿಟ್ಟಿದ್ರು. ಎಷ್ಟೋ ಸಾವಿರಾರು ವರ್ಷಗಳಿಂದ ಯುದ್ಧ ಮಾಡ್ತಲೇ ಇದ್ದಂತ ರಾವಣಾಸುರ ಅವನ ಕೇಳಿ ಇಂದ್ರನನ್ನ ಇನ್ನು ಸೋಲ್ಸೋಕಾಗಿಲ್ಲ, ಬರೀ ನೀನ್ ನೋಡ್ಕೊ ಇದ್ದ ನಾನು ಬರ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ಮುಗಿಸಿದ್ದಾನಂದ್ರೆ ಇಂದ್ರಜತ್ತುವಿನ ಶಕ್ತಿ ಎಂತದ್ದು. ಇದನ್ನ ಖುದ್ದು ವಿಭೀಷಣರು ಹೇಳದ್ದು. ರಾವಣಾಸುರನ ಬಲ ರಾವಣನಲ್ಲ ಇಂದ್ರಜಿತ್ತೇ ಅಂತ ಹೇಳೋದು. ಸಾಮಾನ್ಯನಲ್ಲ, ಮಹಾ ಕಾಳಿ ಆರಾಧಕ, ಅಮ್ಮನವರ ಆರಾಧಕ, ದುರ್ಗಾ ಉಪಾಸನೆ, ಶಕ್ತಿ ಉಪಾಸನೆ ಅಮ್ಮನವರದ್ದು. ಅವನೇನಾದರೂ ನಿಂತು ಒಂದು ವಿಶೇಷ ಕಾಳಿಕಾದೇವಿ ಪೂಜೆ ಮಾಡ್ತಿದ್ದ, ಆ ಪೂಜೆ ಮುಗಿದು ಬಿಟ್ರೆ ನೀವು ನಂಬಲ್ಲ ಮಕ್ಕಳು, ಜಗತ್ತಲ್ಲಿ ಅವನು ಸೋಲ್ಸೋರಿಲ್ಲ ಅಂತ. ಅದನ್ನ ಭಂಗ ಮಾಡಿಸ್ತಾರ. ಯಾರಿಗಾದ್ರೂ ಗೊತ್ತಾಯ್ತಾ? ವೃಶ್ಚಿಕ ರಾಶಿಯವ್ರದ್ದು ಆಕತೆ. ಯಾಕೆ ಹೇಳಿ, ಅರ್ಧ ಅಷ್ಟಮಶ. ನೀವು ಎಲ್ರಿಗೂ ನಿಂತಿರ್ತೀವಿ, ಎಲ್ರ ಪೂಜೆಗೆ, ಎಲ್ರ ಹಬ್ಬಕ್ಕೆ, ಎಲ್ರ ಫಂಕ್ಷನ್ಗೆ, ಎಷ್ಟು ಜನಕ್ಕೆ ಮದುವೆಗೆ ನೀವು ನಿಂತಿದ್ದೀರಿ ಹೇಳಿ ನೋಡೋಣ. ವೃಶ್ಚಿಕ ರಾಶಿ ಎಷ್ಟು ಜನಕ್ಕೆ ನೆರಳು ಕೊಟ್ಟಿದ್ದೀರಿ? ಅನ್ನದಾತೋ ಸುಖಿ ಭವ. ನಾನು ತಗೊಂಡಿದ್ದೇನೆ ಮಕ್ಕಳೇ. ನನ್ನ ಸೋದರಿಯ ಮದುವೆ ಇವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ಅದಕ್ಕೆ ಬೆನ್ನೆಲುಬಾಗಿ ನಿಂತಂತವನು ಹನುಮ. ಈ ಹನುಮನೇ ನನ್ನೊಬ್ಬ ಗೆಳೆಯ, ಆತ್ಮೀಯ ಗೆಳೆಯ ರಾಜು ಅಂತ, ನಾಗರಾಜುನೇ. ಪುಣ್ಯಾತ್ಮನ ಮನೆ ತಂಪಾಗಿರ್ಲಿ. ಆ ತಾಯಿ ಲಕ್ಷ್ಮೀದೇವಿ ಅವ್ರ ಮನೇಲಿ ನೆಲೆಸಿರ್ಲಿ. ಲಕ್ಷ್ಮೀದೇವಿಯೇ ಆಕೆ ಮಾಂಗಲ್ಯ ಯಾವಾಗಲೂ ಸುಭದ್ರವಾಗಿರ್ಲಿ ಅಂತಾನೆ ಕೇಳ್ಕೊತಾನೆ ಮಕ್ಕಳೇ. ಅಂದ್ರೆ ಪಡೆದ ಸಹಾಯ ಮರಿಬಾರ್ದು. ಎಷ್ಟೋ ವರ್ಷ ಆಯ್ತು, 20-25 ವರ್ಷ ಆಯ್ತು, ಮರೆಯಬಾರದು. ಮಾಡಿದ ಸಹಾಯವನ್ನ ಮರೆತವ ಮಣ್ಣಿಗಿಂತಲೂ ಅವನಿಗಿಂತ ಹೀನಾಯ ಸಾವು ಯಾವುದೂ ಇಲ್ಲ ಅಂತಾರೆ. ನಾನು ಸಹಾಯ ಪಡೆದಿದ್ದೆ ನಮ್ಮ ಮಗು, ಅದನ್ನ ನೆನಪೇ ಇಲ್ಲ. ಮೊನ್ನೆ ಕೂಡ ನಮ್ಮ ಕುಟುಂಬದಲ್ಲಿ ಒಂದು ಬಹುದೊಡ್ಡ ಸೂತಕ ಆದಾಗ ಆಗಲೂ ಇದ್ದ ಪುಣ್ಯಾತ್ಮ. ಸುಳ್ಳು ಹೇಳಬಾರ್ದು. ಮರೆಯಕ್ಕಾಗಲ್ಲಪ್ಪ ನಿಮ್ಮ ತಂದೆಯವರು ಅಂತ ಹೇಳಿ ನಿಂತು ಇದ್ದು ಮಾತನಾಡಿ ಕೈ ಮುಗಿದು ಹೇಳು ಧನ್ಯವಾದ ರಾಜು ಅಂತ. ಹಾಗೆ ಎಲ್ಲಿ ಸಾವಿದ್ರು, ಎಲ್ಲಿ ದುಃಖವಿದ್ದರೆ ಅಲ್ಲಿ ಸಮಾಧಾನಕ್ಕೆ ನೀವಿರ್ತೀರಿ. ನೀವಿಲ್ಲದೆ ಫಂಕ್ಷನ್ ಇಲ್ಲ ಮಕ್ಕಳೇ, ನೀವಿಲ್ಲದೆ ಆನಂದವಿಲ್ಲ. ಆದ್ರೆ ಎಲ್ರಿಗೂ ನೀವು ಹೆಂಗು ಗೊತ್ತಾ, ಈ ತಟ್ಟೆನಲ್ಲಿ ಪ್ರಸಾದ ಹತ್ರ ಖಾಲಿ ಆದ್ಮೇಲೆ ಆ ತಟ್ಟೆ ನೋಡಿ ಪಕ್ಕಕ್ಕೆ ಎತ್ತಿರ್ತಾರೆ, ಅದು ಎಂಜಲ್ ತಟ್ಟೆ ಅದಕ್ಕೆ ಮೊದಲದೇನು ಪ್ರಸಾದದ ತಟ್ಟೆ. ನೀವು ಉಪಯೋಗ ಆದ್ಮೇಲೆ ಎಂಜಲ್ ತಟ್ಟೆ. ಹೌದೋ ಅಲ್ವೋ ಹೇಳಿ ವೃಶ್ಚಿಕ ರಾಶಿ. ಕಾರಣ ಆ ಒಂದು ಶನಿಯ ಭಾವ, ಪಂಚಮ ಶನಿ ಬೇರೆ ನಿಮ್ಗೀಗ ಅದ್ ನಡೀತಿದೆ. ಎಲ್ರಿಗೂ ಎಂಜಲ್ ತಟ್ಟೆ ಆಗ್ಬಿಟ್ಟಿದ್ರಿ. ಎಲ್ರೂ ಬಳಕೆ ಏನೋ ದೇಹ ಭಾರ, ಮನೋಭಾರ, ವೃತ್ತಿ ಭಾರ, ಕುಟುಂಬ ಭಾರ, ಆರೋಗ್ಯ ಭಾರ ಎಲ್ಲ. ಅದ್ರ ಮೇಲೆ ಗುರು ಬೇರೆ ಅಷ್ಟಮ, ಕುಜನಿಗೆ ಬೇರೆ ದಿಗ್ಬಂಧನ. ಏನೋ ಇದು ಇಲ್ಲದ್ದು ಯಾಕೋ ಸುರುಳಿಯ ಇನ್ನೊಂದ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಶನಿ ವಕ್ರ ಫಲವಿದೆಯಲ್ಲ. 100% ಇದರಲ್ಲಿ ಒಂದು 70% ನಿಮ್ಮನ್ನ ಸಮಸ್ಯೆಗಳಿಂದ ಎತ್ತಿ ಹೊರಗಡೆ ಬಿಸಾಗುತ್ತೆ. ವಂಡರ್ಫುಲ್ ಪ್ರಾಬ್ಲಮ್ಸ್ ರಿಸಾಲ್ವ್. ಒಂದೊಂದೇ ಬಿಡಿಸ್ಕೊಳ್ಳಕ್ಕಾಗುತ್ತೆ, ವೃದ್ಧಿ ಆಗುತ್ತೆ. ದಶಮ ಸ್ಥಾನವನ್ನ ಶನಿ ವಕ್ರನಾಗಿ ಸುಖ ಸ್ಥಾನವನ್ನು ಹಾಗೂ ದಶಮ ಸ್ಥಾನವನ್ನ ಲಾಭ ಸ್ಥಾನವನ್ನ ನೋಡುತ್ತಾನಾಗ್ಲೇಬೇಕು ನಿಮ್ಗೀಗ ವಕ್ರವಾಗಿ. ಬುಧನ ಮನೆ ನಿಮ್ಮ ಬುದ್ಧಿವಂತಿಕೆ, ಚುರುಕು. ಈ 28 ಕುಜ ಬೇರೆ ಮೂವ್ ಆಗ್ತಾನೆ ನೋಡಿ. ಹೌದು, ಕೇತು ದಶಮದಲ್ಲಿ ಕುಳಿತಿದ್ದಾನೆ. ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯವೇ, ತಾಯಿಗೋ ತಾಯಿ ಸಮಾನರಿಗೋ, ತಂದೆಯೋ ತಂದೆಯ ಸಮಾನರಿಗೋ
ಈ ತರದಲ್ಲೊಂದಿದೆ, ಪರವಾಗಿಲ್ಲ. ಆದರೆ ಇವೆಲ್ಲದರಿಂದಲೂ ಹೊರಗಡೆ ಬರುವಂತ ಸಮಯ ಬಂದಿದೆ. ಶನಿ ವಕ್ರ, ದಟ್ ಇಸ್ ಅ ಬ್ಯೂಟಿಫುಲ್. ಖಂಡಿತ ನಿಮ್ಮ ಮನೇಲಿ ನೋಡಿ, ಈ ಒಂದು ವಾರ 10 ದಿನದಲ್ಲಿ ಯಾವುದೋ ಒಂದು ಒಳ್ಳೆ ಕಾರ್ಯ, ಶುಭ ಸುದ್ದಿ, ಶುಭ ಕಾರ್ಯ, ಮನೆ, ಇನ್ನೊಂದು ಕೆಲವೊಂದು ಒಳ್ಳೇದನ್ನ ನೋಡಿರ್ತೀರಿ. ಮನೇಲಿ ಒಂದು ಹಬ್ಬದ ಆಚರಣೆ, ಸಂಭ್ರಮದ ಆಚರಣೆ, ಖುಷಿಯ ವಾತಾವರಣ, ಜೊತೆಲಿ ಕೂತು ಊಟ, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಬಂದಿದ್ದೀರಿ. 100% ನಿಮ್ ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳಾಗ್ತಿದೆ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ನಡೀತಿದ್ಯಾ ಇಲ್ವಾ ಹೇಳಿ. ಒಂದು ವಾರದಲ್ಲೇ ನೋಡಿರ್ತೀರಿ, ಏನೋ ಒಂದು ರೀತಿ, ಏನೋ ಒಂದು ಸಂಭ್ರಮ, ಏನೋ ಒಂದು ಧೈರ್ಯ. ಆದ್ರೂ ಭಯ ಇದೆ. ಕುಜಾಕೇತು ಇದ್ದಾನಲ್ಲ, ಅವನು 28ಕ್ಕೆ ಕದಲ್ಲಿ ಆ ಕಟ್ಟಿ ಹಾಕಿರೋ ಸರ್ಪದಿಂದ ಬಿಡುಗಡೆ ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಪಡಬೇಡಿ. ಚೆನ್ನಾಗಿದೆ. ಹನುಮೋಪಾಸನೆ ಮಾಡ್ಕೊಳ್ಳಿ. ಹನುಮರಿಗೆ ರಾಮ ಅಂದ್ರೆ ಇಷ್ಟ. ಅದರಿಂದ ವೃಶ್ಚಿಕ ರಾಶಿಯವರು ಆದಷ್ಟು ಒಂದು ಶ್ರೀರಾಮ ಇಲ್ಲ ಹನುಮ, ಎರಡರಲ್ಲಿ ಒಂದಕ್ಕೆ ಹೋಗ್ತಾರೆ. ಯಾವಾಗಾದ್ರೂ ಸರಿ ಭಗವಂತನಿಗೆ ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ, ಇಂಥ ದಿನನೇ ಹೋದ್ರೆ ಒಳ್ಳೇದು, ಇಂಥ ತಿಥಿನೇ ಹೋದ್ರೆ ಇದೆ. ನಮಗ್ ಸಮಯ ಇಲ್ವಲ್ಲಪ್ಪ, ನಾವು ಸ್ವಲ್ಪ ಜವಾಬ್ದಾರಿಗಳು ಕಟ್ಕೊಂಡಿರೋರಲ್ಲಪ್ಪ, ಎಲ್ಲಿ ಓಡೋದು? ಕರೆಕ್ಟ್ ಅಲ್ವಾ? ಸೊ ನಿಮಗ್ ಅನುಕೂಲ ಆದ ದಿನ, ನಿಮ್ಮ ಮನಸ್ಸಿಗೆ ಆನಂದ ಇದ್ದ ದಿನ ಹೋಗಿ. ಮಂಗಳವಾರನೇ ಹೋಗ್ಬೇಕು, ಶನಿವಾರನೇ ಹೋಗ್ಬೇಕು, ಗುರುವಾರನೇ ಹೋಗ್ಬೇಕು, ನವಮಿ ದಿನನೇ ಹೋಗ್ಬೇಕು, ಪುನರ್ವಸು ನಕ್ಷತ್ರನೇ ಹೋಗ್ಬೇಕು ಅನ್ನೋದೇನು ಇಲ್ಲ. ಕಂಪಲ್ಸರಿ ಯಾರಾದರೂ ಆಚಾರ್ಯರಿಗೆ ಇಲ್ಲ ಬಡವರಿಗೆ, ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಒಂದು ಸ್ವಯಂ ಪಾಕದಾನ ಮುಖ್ಯವಾಗಿ ಆಚಾರ್ಯರಿಗೆ ಕೊಡ್ಲಿಕ್ಕೆ ಮಾಡ್ತಾ ಬನ್ನಿ. ಪ್ರತಿ ತಿಂಗಳು ಪುನರ್ವಸು ನಕ್ಷತ್ರ ದಿನ ನಾನು ಹೇಳಿದಾಗೆ ನಿನ್ನೆ ಸಂಚಿಕೆ ಅಕ್ಕಿ, ಬೇಳೆ, ಬೆಲ್ಲ, ಕೊಬ್ಬರಿ ಇದೆಲ್ಲ ಹೇಳಿದನ, ಅದನ್ನೆಲ್ಲ ತಗೊಂಡು ಪುನರ್ವಸು ನಕ್ಷತ್ರದ ದಿನ ಯಾರಾದ್ರೂ ಪುರೋಹಿತರಿಗೆ, ಯಾರಾದ್ರೂ ಬಡ ಆಚಾರ್ಯರಿಗೆ, ಶಿವಾಲಯದ ಅರ್ಚಕರಿಗೆ, ಗಣಪತಿ ದೇವಸ್ಥಾನದ ಅರ್ಚಕರಿಗೆ, ಯಾರಾದ್ರೂ ಸರಿ, ಒಂದು ಗುರುಗಳಿಗೆ, ಗುರು ಸಮಾನರಾದಂಥವರಿಗೆ, ಇಲ್ಲ ಮನೆಯ ಕೆಲಸದವರಿಗೆ, ಇಲ್ಲ ಮನೆ ಕೆಲಸ ಮಾಡ್ತಿರೋ ಅಂತ ವ್ಯಕ್ತಿಗಳಿಗೆ ಕೊಟ್ಟು ಬಿಡಿ. ನೀವು ಮಾಡ್ತಾ ಬನ್ನಿ. ಒಂದು 12 ಪುನರ್ವಸು ನಕ್ಷತ್ರ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಅದ್ಭುತಗಳು. ವೃಶ್ಚಿಕ ರಾಶಿ ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಈ ಶನಿಯ ವಕ್ರ ನಡೆಯುವಾಗ ಒಂದು ಮ್ಯಾಜಿಕ್ ನಡೀತಿದೆ. ಶುಕ್ರ ನೋಡಿ ಎಲ್ಲಿದ್ದಾನೆ, ಬುಧ ನೋಡಿ ಎಲ್ಲಿದ್ದಾನೆ. ಗುರು ನಿಮ್ಮ ಧನಸ್ಥಾನವನ್ನ ನೋಡ್ತಿದ್ದಾನೆ. ಸೆಪ್ಟೆಂಬರ್ 20ಕ್ಕೆ ಗುರು ಬೇರೆ ಭಾಗ್ಯಕ್ಕೆ ಬರ್ತಾನೆ. ಇಟ್ ಹ್ಯಾಸ್ ಟು ಹ್ಯಾಪನ್. ಶನಿ ವಕ್ರ ಸುಮ್ಮನೆ ಆಗೋದಿಲ್ಲ. ತೊಂದರೆ ಕೊಡೋನು ಅವನೇ, ಭಾರ ಇಡೋನು ಅವನೇ. ಜೀವನ ಪರ್ಯಂತ ಭಾರವೇ ನಮಗೆ, ಗಲಿಬಿಲಿಗಳೇ, ಆತಂಕವೇ. ಅದಕ್ಕೆ ನಿಮ್ಗೆ ಯಾವಾಗ್ಲೂ ಕಿವಿ ನೋವು, ಮೂಗಲ್ಲಿ ಪ್ರಾಬ್ಲಮ್ಮು, ಮೈಗ್ರೇನು, ಸೈನಸ್ಸು, ಕೊಲೆಸ್ಟ್ರಾಲು, ಹಾರ್ಟು, ಪ್ಲಂಪಿ ಬಾಡಿ, ಬಂಪಿ ಬಾಡಿ ಇವುಗಳೆಲ್ಲ ಆಗಿರ್ತವೆ. ಇರ್ಲಿ, ನಾ ಹೇಳಿದ ಪರಿಹಾರವನ್ನ ಚಾಚು ತಪ್ಪದೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದು, ರಾಹು ಗುರುಸಾರದಲ್ಲಿದ್ದು, ಗುರುವು ರಾಹುಸಾರದಲ್ಲಿದ್ದಾನೆ. ಒಂದು ರೀತಿ ಬಂಡಧೈರ್ಯ ನಿಮಗೆ. ಆರೋಗ್ಯ ನೋಡ್ಕೊಳ್ಳಿ ಮಕ್ಕಳೇ. ಮುಖ್ಯವಾಗಿ ಮೇಷರಾಶಿ, ಆರೋಗ್ಯ ನೋಡ್ಕೊಳ್ಳಿ. ಯಾವುದೋ ಒಂದು ಕೆಟ್ಟ ದೃಷ್ಟಿ ಇದೆ, ಯಾವುದೋ ಒಂದು ಕೆಡ ದೃಷ್ಟಿ ಇದೆ, ಒಂದು ಆಯ್ತು ಅಂದ್ರೆ ಒಂದು ರಾಹು ರಕ್ಷಾ ಕವಚ ಧರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಪಂಚಮದಲ್ಲಿ ಬೇರೆ ಕೇತು, ಕುಜ ಕಟ್ಟಾಕಿರೋದನ್ನ ಏನೋ ಇರಲಾರೆ, ಕಕ್ಕಲಾರೆ, ನುಂಗಲಾರೆ, ಬಿಡಲಾರೆ ಅನ್ನೋ ರೀತಿ. ನನಗೆ ಗತಿ ಇಲ್ಲ, ನಿನಗೆ ಮತಿ ಇಲ್ಲ. ಕೆಲವೊಂದು ಸಮಯ ಅಂತ ವ್ಯಕ್ತಿಗಳು ನಮ್ಮ ಜೊತೆಲಿ ಕೂತ್ಕೊಬಿಡ್ತಾರೆ. ನೆವರ್ ಟ್ರಾನ್ಸಿಷನ್, ನೆವರ್ ಥಾಟ್ ಅಬೌಟ್ ಎನಿಥಿಂಗ್ ಅನ್ನೋ ತರ. ಲೋ ನೋವಾಗುತ್ತೆ, ಸಂಕಟ ಆಗುತ್ತೆ. ಥಿಂಕ್ ಬಿಯಾಂಡ್. ಇಲ್ಲ, ನಿಮ್ಗೆ ಆ ರೀತಿ ಇರುತ್ತೆ ಇವತ್ತು. ಅದಕ್ಕೆ ನಾನು ಹೇಳಿದ್ದು, ಒಂದು ರಾಹು ರಕ್ಷಾ ಕವಚ ಬಲವಾಗಿ 11ನೇ ಮನೇಲಿ ಗುರುಸಾರದಲ್ಲಿರೋದ್ರಿಂದ ಚೇತರಿಸ್ತಾನೆ, ಒಳ್ಳೇದಾಗುತ್ತೆ. 3ನೇ ಭಾವದಿಂದ ನಿಮ್ಮನ್ನು ನೋಡೋದ್ರಿಂದ ಇರೋ ಹೊರೆನ್ ಕಡಿಮೆ ಮಾಡ್ತಾನೆ. ಇನ್ನು ವೃಷಭ ರಾಶಿ.
ಚಂದ್ರ ರಾಹು ಸಾರದಲ್ಲಿದ್ದು ಅವಮಾನಗಳು, ಅಪಮಾನಗಳು, ಸ್ಥಾನವಂಚನೆಗಳು ಕೂಡ ಇರತಕ್ಕಂಥದ್ದುಂಟು. ಸುಖಸ್ಥಾನದಲ್ಲಿ ಕುಜಾಕೇತು ಸೇರಿ ಶನಿಯೂ ಬೇರೆ ವಕ್ರ ಆಗಿರೋದ್ರಿಂದ ಸ್ಟ್ರೈಟ್ ಅವೇ ದೊಡ್ಡ ಸ್ಥಾನ, ರಾಜಕೀಯದಲ್ಲಿರೋರು, ದೊಡ್ಡ ಅಧಿಕಾರ, ಸರ್ಕಾರ, ದೊಡ್ಡ ದೊಡ್ಡ ವ್ಯವಹಾರ, ದೊಡ್ಡ ದೊಡ್ಡ ವ್ಯಾಪಾರ, ಈ ಥರದ್ದೇನಾದ್ರೂ ಇದ್ರೆ ಆರೋಗ್ಯ, ಸ್ಥಾನ, ಕುತ್ತು, ಅವಮಾನ, ಅಪಮಾನ, ಅವಘಡ, ಅಪಘಾತ ಖಂಡಿತ. ವೃಷಭ ರಾಶಿಯವರ ಮನೆಯಲ್ಲೋ ಕುಟುಂಬದಲ್ಲೋ ಅಲ್ಲೊಂದು ಅವಘಡ, ಅಪಘಾತ, ಸರ್ಜರಿ, ಇನ್ಫೆಕ್ಷನ್ಸು, ಆರೋಗ್ಯ ಈ ಥರದ್ದಾಗಿರ್ತಕ್ಕಂಥದ್ದು ಖಂಡಿತ ಆಗಿರುತ್ತೆ. ತುಂಬಾ ಜನ ಕಮೆಂಟ್ಸ್ ಮಾಡ್ತಿರ್ ಕಾಯ್ತಿರ್ತೀನಿ. ನಮ್ಮ ಹತ್ತಿರದವ್ರಿಗಾದ್ರೂ ಆಗಿರೋಂಥ ಅವಘಡ, ಅಯ್ಯೋ ಅವತ್ತು ಜಸ್ಟ್ ಮಿಸ್ಸು, ಅಲ್ಲಿದ್ದಿದ್ರೆ ಹಿಂಗಾಗಿದ್ರೆ ಅನ್ನೋ ಥರ ಎಚ್ಚರಿಕೆ. ಇವತ್ತು ಹೇಗೂ ವಿಶೇಷವಾಗಿ ಆರುದ್ರಾ ನಕ್ಷತ್ರ ಬುಧವಾರ ಅಮ್ಮನವರ ಆಲಯಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಮಿಥುನ ರಾಶಿ, ಚಂದ್ರ ನಿಮ್ಮನೇಲಿ ಇರೋದ್ರಿಂದ ಗುರುಚಂದ್ರ ಯೋಗವಾಗಿರುವುದರಿಂದ ಅದ್ಭುತ. ಟೆಕ್ನಿಕಲ್ಲು, ಎಕ್ಸ್ಪೋರ್ಟು, ಇಂಪೋರ್ಟು, ಮೆಷಿನರಿ, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಈ ರೀತಿಯ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು. ಕರ್ಕಾಟಕ ರಾಶಿಗೆ ವೃತ್ತಿಗೆ ಸಂಬಂಧಿತ, ವ್ಯವಹಾರಕ್ಕೆ ಸಂಬಂಧಿತ, ವ್ಯಾಪಾರಕ್ಕೆ ಸಂಬಂಧಿತ ವಿಚಾರಗಳಲ್ಲಿ ಸಣ್ಣ ಎಳೆದಾಟ ಇರತಕ್ಕಂಥದ್ದಿರುತ್ತೆ. ಉದ್ಯೋಗದಲ್ಲಿ ಒಂದು ಸಣ್ಣದಾಗಿ ಪ್ರೆಷರ್ ಇಡ್ತಕ್ಕಂಥ. ಚಂದ್ರ 12ನೇ ಮನೆ ಅಲ್ವಾ, ಮನಸ್ಸು ಗಲಿಬಿಲಿ, ಬುದ್ಧಿ ಗಲಿಬಿಲಿ, ಮಾತು ಗಲಿಬಿಲಿ, ಆಲೋಚನೆ ಗಲಿಬಿಲಿ, ಇವುಗಳ ಒಂದು ಭಾವ ಆಗತಕ್ಕಂಥದ್ದು ಒಂದುಂಟು ಕರ್ಕಾಟಕ ರಾಶಿಗೆ. ಮನಸ್ಸು ಯಾಕೋ ಇವತ್ತು ಏನೋ ಹೋಗೋ, ಎಷ್ಟು ಮಾಡಿದ್ರು ಏನ್ ಮಾಡಿದ್ರು ಆಗುತ್ತೆ. ಗುರುಚಂದ್ರ ಇರೋದ್ರಿಂದ ರಾಮರ ದೇವಸ್ಥಾನಕ್ಕೆ ಹೋಗಿ ತುಳಸಿ ಸಮರ್ಪಣೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನಮೆ ಜಪ ಮಾಡ್ಕೊಳ್ಳಿ. ಇಲ್ಲ ಶ್ರೀರಾಮ ಶ್ರೀರಾಮ ಶ್ರೀರಾಮ, ಮನಸ್ಸು ತಿಳಿಯಾಗುತ್ತೆ. ಸಿಂಹರಾಶಿ, ವಿಜಯ ಮಸ್ತು. ಎಂತ ಕ್ಲಿಷ್ಟದ್ದಾದರೂ ಪೊಲೀಸ್ ಇಲಾಖೆ, ಸೈಂಟಿಸ್ಟ್ ಇಲಾಖೆ, ರಿಸರ್ಚ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಮಿಲಿಟರಿ ಇಲಾಖೆ, ಲೀಗಲ್ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ಯಾವುದಾದ್ರೂ ಎಂಥ ಕ್ರಿಟಿಕಲ್ ಸಮಸ್ಯೆ ಇದ್ರೂ ಇವತ್ತು ಪರಿಹಾರ ಹುಡ್ಕೊಳ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರಿಗಂತೂ ವಿಶೇಷ ಬಲಪ್ರಾಪ್ತಿ. ಕನ್ಯಾ ರಾಶಿ, ಗುರುಚಂದ್ರ ಪ್ರಭಾವ ಚೆನ್ನಾಗಿದೆ. ಎಕ್ಸ್ಪೋರ್ಟ್, ಸ್ಪೋರ್ಟ್ಸ್ ಮ್ಯಾನ್ಗಳಾಗಿದ್ದೀರಿ. ಈ ಮೆಡಿಸಿನ್ಸು, ಕೆಮಿಕಲ್ಲು, ಫರ್ಟಿಲೈಸರ್ಸು, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಿ, ಫಾರ್ಮಸಿ ಲೈನಲ್ಲಿ ಇದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಭಾಗ್ಯದಲ್ಲಿ ಗುರು ಚಂದ್ರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ, ಟೀಚರ್ ಆಗಿದ್ದೀರಾ, ಸ್ಪೋರ್ಟ್ಸ್ ಟೀಚರ್, ಡಾನ್ಸ್ ಟೀಚರ್, ಕಲಾ ಟೀಚರ್, ಮ್ಯಾನೇಜ್ಮೆಂಟ್ ಟೀಚರ್, ಕೋಚಿಂಗ್ ಸೆಂಟರ್ಸ್, ಪ್ರಗತಿಯೇ. ವೃಶ್ಚಿಕ ರಾಶಿ, ಎಲ್ಲೋ ಒಂಚೂರು ಭಾರ, ಒತ್ತಡ, ಕೆಲಸ ಕಾರ್ಯ, ಓಡಾಟ, ಸುತ್ತಾಟ ಅನ್ನಿಸ್ತಕ್ಕಂಥದ್ದಾದರೂ ಗುರುಚಂದ್ರ ಯೋಗ ಇರೋದ್ರಿಂದ ಒಂಚೂರು ಹೊಳೆಯಿದ್ರು ಎಲ್ಲದರಿಂದಲೂ ಹೊರಗಡೆ ಬರ್ತೀರಿ. ಕೈ ಕೆಸರ ಆಗದೆ ಬಾಯಿ ಮೊಸರು ಆಗುವುದಿಲ್ಲ. ಮತ್ತೆಷ್ಟು ಕಷ್ಟ ಪಡ್ತೀರೋ ಅಷ್ಟು ಒಂದು ಭಾವ. ಸ್ವಲ್ಪ ಈ ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ವೈದಿಕ ಕಾರ್ಯಗಳಲ್ಲಿರೋರಿಗೆ ಒತ್ತಡದ ದಿನ. ಧನುಸು ರಾಶಿ, ವೈದಿಕ ಕೆಲಸ, ಯಜ್ಞ, ಯಾಗ, ಹೋಮ, ಹವನ, ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ವೈದ್ಯರು, ನರ್ಸು, ಕಾಂಪೌಂಡರ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ, ಸ್ವಲ್ಪ ಖರ್ಚುಗಳು ಜಾಸ್ತಿ. ಆರೋಗ್ಯದ ಕಡೆ ಗಮನ ಕೊಡಿ. ನಂಬಿ ಮೋಸ, ಕೊಟ್ಟು ಮೋಸ, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ ಆ ಎದುರಿಸೋ ಶಕ್ತಿ ಇವತ್ತು ಯಾಕೋ ಕುಂದಿದಾಗೆ. ಬೇರೆಯವ್ರ ಮಾತು ಕೇಳಿ ಪೆಟ್ಟು ತಿಂದ್ಬಿಡ್ತಿರೋ, ಹುಷಾರು. ದುಡುಕನ್ ಬುದ್ಧಿ ಬೇಡ. ಇವತ್ತೆಷ್ಟು ನಿಧಾನವಾಗಿರ್ತಾರೋ ಅಷ್ಟು ಗೆಲುವು ನೆಮ್ಮದಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಗುರು. ಖಂಡಿತ ಇವತ್ತೊಂದು ಶುಭ ಸುದ್ದಿ, ದೈವ ಸುದ್ದಿ, ಪ್ರಾರ್ಥನಾ ಸುದ್ದಿ, ಭೋಜನ ಸುದ್ದಿ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದ ದಿನ. ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತದೆ. ವಿಶೇಷವಾಗಿ ಚೆನ್ನಾಗಿದೆ. ಇನ್ನು ಮೀನರಾಶಿ, ಸುಖದಲ್ಲಿ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 12ನೇ ಮನೆ,
ಸುಖಕ್ಕೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಅಭಿವೃದ್ಧಿಗೋಸ್ಕರ ಖರ್ಚು ಅನ್ನತಕ್ಕಂಥ ಒಂದು ದಿನ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಿಕ್ಕಂತೆ ಧರ್ಮದ ಕೆಲಸಗಳು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಇನ್ಸ್ಟಿಟ್ಯೂಷನ್, ಈ ಥರದ್ರಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಗುರು ಚಂದ್ರ ದಶಮ ಸ್ಥಾನ ನೋಡ್ತಿದೆ, ಬರುವ ತೊಂದರೆಗಳನ್ನ ದೂರ ಮಾಡುತ್ತೆ. ಗುರು ಚಂದ್ರನ ಜೊತೆ ಎಳ್ಕೊಂಡು ಅಷ್ಟಮವನ್ನು ಕೂಡ ನೋಡೋದ್ರಿಂದ ತುಂಬಾ ಅದ್ಭುತ. ನಿಮ್ಮ ವ್ಯಯ ಕೂಡ ಒಳ್ಳೆಯದಕ್ಕೆ ಖರ್ಚಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.